ಏವಿ ನೀ ಎಟ್ ಚೀರ್ತಿ ಕ್ವಾಣಿನಂಗ ಇಲ್ಲ पण ಚಿರೋದು ಈ ನಮನ ಪದ್ಧತ ನೀನೇ ಹೇಳ ನೋಡಮ್ ಈ ನಮನ ಚಿರೋದು ಈ ನಮನ ಇರ್ಬಾರ್ದಪ್ಪ ನಾನು ಕಾಳಜಿ ಮಾಡಿರೋದಾಗ ಏನಾರ ಉಪಯೋಗ ಏನೋ ಉಪಯೋಗ ಇಲ್ಲ ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪೇಪರ್ 2 ಇಕನಾಮಿಕ್ಸ್ ಅರ್ಥಶಾಸ್ತ್ರ ವಿಷಯ ಬಗ್ಗೆನೋ ಅಭ್ಯಾಸ ಹೇಗೆ ಮಾಡಬೇಕು, ಅರ್ಥಶಾಸ್ತ್ರ ವಿಷಯದಲ್ಲಿ NET ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನು ಒಂದು ಸರಳ ವಿಧಾನವನ್ನು ನಾನು ಹೇಳಿಕೊಡುತ್ತೇನೆ. ಇದು ನನ್ನ ಅಭಿಪ್ರಾಯ. ಇಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಐ ಆಮ್ ನಾಟ್ ಮಾಸ್ಟರ್, ಆದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಒಂದೇ ಟೆಕ್ನಿಕ್ ಇರುವುದರಿಂದ ಒಂದು ಸ್ಟ್ರಕ್ಚರ್ ಇದೆ. ನಾನು ಏನು ಇಂಗ್ಲೀಷ್ ಲಿಟ್ರೇಚರ್ದೊಳಗೆ ಯೂಸ್ ಮಾಡೋದಂಥ ಸ್ಟ್ರಕ್ಚರೇ ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ನಾನು ಯೂಸ್ ಮಾಡಿದ್ದೇನೆ. ಹೀಗಾಗಿ ಆ ಸಬ್ಜೆಕ್ಟ್ಗಳಲ್ಲಿ ಕೂಡ ರಿಸಲ್ಟ್ ಬಂದಿದೆ. ನಾನು ಸ್ವತಃ 5 ವಿಷಯಗಳಲ್ಲಿ ಸೆಟ್ ಪಾಸ್ ಆಗಿರುವುದರಿಂದ ಈ ಮಾತನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತಿದ್ದೇನೆ. ಪ್ರಾಮಿಸ್, ನನ್ನ ಮೇಲೆ ಕಂಪ್ಲೀಟ್ ನಂಬಿಕೆ ಇಟ್ಟು ನಾನು ಹೇಳಿದ ಸ್ಟೆಪ್ಸನ್ನು ತಾವೆಲ್ಲರೂ ಫಾಲೋ ಮಾಡಬೇಕು. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಮೊದಲನೇ ರೂಲ್ಸ್ ಯಾವುದು? ಪೇಪರ್ 1 ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು. ಪೇಪರ್ 1ನಲ್ಲಿ ಹೆಚ್ಚಿಗೆ ಮಾರ್ಕ್ಸನ್ನು ಪಡಿಬೇಕು. 60, 70, 80 ತನಕ ಮಾರ್ಕ್ಸ್ ಪೇಪರ್ 1ನಲ್ಲಿ ಪಡೆಯಲೇಬೇಕು. ಇನ್ನು ಪೇಪರ್ 2 ಇರೋದೇ ಇಕನಾಮಿಕ್ಸ್ ಸಬ್ಜೆಕ್ಟಲ್ಲಿ 100 ಕ್ವಶನ್ ಒಳಗೆ ಅಟ್ಲೀಸ್ಟ್ 50 ಕ್ವಶನ್ ಅಂತೂ ಕರೆಕ್ಟ್ ಆಗಿರಬೇಕು. 50 ಕ್ವಶನ್ ಅಂದ್ರೆ 100 ಮಾರ್ಕ್. ಈಗ ವಿದೌಟ್ ಸ್ಟಡಿ, ಏನು ಸ್ಟಡಿ ಮಾಡಲಾರ್ದನ್ನ ಇವತ್ತೇ ಹೋಗಿ ನೀವು ಎಕ್ಸಾಮ್ ಬರೀರಿ ಇಕನಾಮಿಕ್ಸ್ ಸಬ್ಜೆಕ್ಟ್ದೊಳಗೆ, ಸಹಜವಾಗಿ ನೀವು 50 ಮಾರ್ಕ್ಸನ್ನು ಪಡಿತೀರಿ. ಸಹಜವಾಗಿ ಔಟ್ ಆಫ್ 200ಕ್ಕೆ 50 ಮಾರ್ಕ್ಸ್ ಹೀಗೆ ಬಂದ್ಬಿಡ್ತೈತಿ. ನೀವು ಇನ್ನು ಎಷ್ಟು ಸ್ಟಡಿ ಮಾಡೋದೈತಿ? ಇನ್ನು 50 ಮಾರ್ಕ್, ಇನ್ನು 50 ಮಾರ್ಕ್ ಅಂದರೆ ಇನ್ನು 25 ಕ್ವಶನ್ಸ್. ಇಲ್ಲಿ ನೀವು ಎಕ್ಸಾಮ್ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನೇ ನೀವು ಟಾರ್ಗೆಟ್ ಇಡ್ರಿ. ನಾಲೆಜ್ ಆಮೇಲೆ ಬೆಳೆಯುತ್ತದೆ. ಈಗ ನನಗೆ ನಾಲೆಜ್ ಬೇಕು ಸರ್ ಅನ್ಕೊಂತ ಕೂತಿರಂದ್ರೆ ಜಾಸ್ತಿ ಸಮಯ ಬೇಕು. ಸೊ ಫೋಕಸ್ ಆನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇನ್ನು ಇಕನಾಮಿಕ್ಸ್ ಸಬ್ಜೆಕ್ಟಲ್ಲೇ ಪಾಸ್ ಆಗಬೇಕಾದ್ರೆ ಏನು ಮಾಡ್ಬೇಕ್ರಿ ಸರ್? ಮೊದಲನೇದು, ಈ NET ನೆಟ್ ಮತ್ತು ಕೆಸೆಟ್ ಎರಡೂ ಎಕ್ಸಾಮ್ದು ಸಿಲೆಬಸ್ ಒಂದೇ ಇರುವುದರಿಂದ ನೀವು ಕೆಸೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ ನೋಡ್ರಿ, ನೀವು ಎಲ್ಲರೂ NET ನೆಟ್ ಎಕ್ಸಾಮನ್ನು ಬರೀಲೇಬೇಕು. ಸರ್ ನೆಟ್ ಎಕ್ಸಾಮ್ ಹಾರ್ಡ್ ಇರ್ತೈತಿ, ಇಂಗ್ಲೀಷ್ ಮೀಡಿಯಮ್ದೊಳಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ, ಹಿಂದಿ ಮೀಡಿಯಮ್ದಲ್ಲಿ ಕೇಳುತ್ತಾರೆ, ನಮ್ಗೆ ಅರ್ಥ ಆಗುವುದಿಲ್ಲ, ನಾವು ಏಕೆ ಬರೀಬೇಕು ಅಂತೇಳಿ ಹೀಗೆ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಅದು ನಿಮ್ಮ ಆಲೋಚನೆ ತಪ್ಪು. ನೆಗೆಟಿವ್ ಆಲೋಚನೆ ಮಾಡಬಾರದು. ಕೆಸೆಟ್ ಓದುವುದರಿಂದ ಇದೇ ನಾಲೆಜ್ ನಮಗೆ ನೆಟ್ ಎಕ್ಸಾಮ್ ಬರಲಿಕ್ಕೆ ಅನುಕೂಲವಾಗುತ್ತದೆ. ಇನ್ನು ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು ನೋಡ್ರಿ, ಪೇಪರ್ 2 ಅಲ್ಲಿ ಇಕನಾಮಿಕ್ಸ್ ಸಬ್ಜೆಕ್ಟ್ದು ಮೊದಲನೇದಾಗಿ ಸಿಲೆಬಸನ್ನು ನಿಮ್ಮ ನೋಟ್ಬುಕ್ದೊಳಗೆ ಬರೀಬೇಕು. ಕಂಪ್ಲೀಟ್ ಸಿಲೆಬಸನ್ನು ಬರೀಬೇಕು. ಸಿಲೆಬಸ್ ಬರೆಯುವಾಗ ಫಸ್ಟ್ ಕೆಲಸ 4 ಪೇಜಿದ್ದು ಸಿಲೆಬಸ್ ಐತಿ. ಯಾರು ಅರ್ಥಶಾಸ್ತ್ರದ ಸಿಲೆಬಸನ್ನು ಬರೆದು ಪ್ರತಿನಿತ್ಯ ಓದಿ ಅದನ್ನು ಮೈಂಡ್ದೊಳಗೆ ಇಡುತ್ತಾರೋ ಆ ವಿದ್ಯಾರ್ಥಿಗೆ ಕಣ್ಣು ಮುಚ್ಚಿ ಬರೇ ಕೇವಲ ಸಿಲೆಬಸ್ ಓದೋದ್ರಿಂದನೇ 20 ಮಾರ್ಕ್ಸ್ ಬಂದ್ಬಿಡ್ತೈತಿ. ನಾ ಏನು ಹೇಳ್ತಾ ಇದ್ದೀನಿ, ಇದು ಅಗದಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು ಮಾತು. ನಿಮ್ಗೆ ಕಂಪ್ಲೀಟ್ ಸಿಲೆಬಸ್ ಬಾಹ್ಯಾರಟ್ ಇರ್ಬೇಕು. ಕಂಪ್ಲೀಟ್ ಸಿಲೆಬಸ್ ಅಂತ ಇದ್ದೀನಿ ನಾನು. ಇನ್ನು ಸಿಲೆಬಸ್ ಬಾಹ್ಯಾರಟ್ ಮಾಡೋದು ಹೇಗ್ರಿ? ಸಿಲೆಬಸ್ ಓದೋದು ಹೇಗೆ? ಇಕನಾಮಿಕ್ಸ್ ಸಿಲೆಬಸ್ ಇಂಗ್ಲೀಷ್ ಒಳಗೆ ಕೊಟ್ಟಿರ್ತಾರೆ ಅವ್ರು. ಆ ಸಿಲೆಬಸನ್ನು ನೀವು ಮೊದಲಿಗೆ ಆ್ಯಸ್ ಇಟ್ ಈಸ್ ಇಂಗ್ಲೀಷ್ದೊಳಗೇ ಬರೀರಿ. ನೋಟ್ಬುಕ್ದೊಳಗೆ ಬರೀಬೇಕು. ನೋಟ್ಬುಕ್ದೊಳಗೆ ಬರೆದು ಅದು ದೊಡ್ಡ ದೊಡ್ಡ ಅಕ್ಷರದೊಳಗೆ ಬೇರೆ ಬೇರೆ ಕಲರ್ ಪೆನ್ ಯೂಸ್ ಮಾಡಿ ಬರೀಬೇಕು. 10 ಯೂನಿಟ್ ನಂಬರ್ 1, 2, 3, 4, 5 10 ಯೂನಿಟ್ ಟೈಟಲನ್ನು ಬರೀಬೇಕು. ಇಲ್ಲಿ ಏನು ನೋಟ್ಬುಕ್ದೊಳಗೆ ಬರೆದಿರ್ತೀರಿ ಅದೇ ಸಿಲೆಬಸನ್ನು ದೊಡ್ಡ ಪೇಜ್ದೊಳಗೆ ಬರೆದು ನೀವು ಎಲ್ಲಿ ಮನೆಯೊಳಗೆ ಸ್ಟಡಿ ಮಾಡ್ತೀರಿ ಅಲ್ಲಿ ಸ್ಟಡಿ ಟೇಬಲ್ ಎದುರಿಗೆ ಗೋಡೆಗೆ ಅಂಟಿಸೋದು. ಹೋಗುವಾಗ ಬರುವಾಗ ಪ್ರತಿ ಸಲ ನಿಮಗೆ ಸಿಲೆಬಸ್ ಮೇಲೆ ಕಣ್ಣು ಹಾಕಬೇಕು. ಸಿಲೆಬಸ್ ನೋಡೋದ್ರಿಂದ, ಸಿಲೆಬಸ್ ಓದೋದ್ರಿಂದ ನೀವು ಎಷ್ಟು ಓದ್ತೀರಿ, ಏನನ್ನು ಓದಬೇಕು, ಎಷ್ಟು ಓದಬೇಕು, ಯಾವುದನ್ನು ಓದಬೇಕು, ಯಾವುದನ್ನು ಓದಬಾರ್ದು ಅನ್ನೋದು ಗೊತ್ತಾಗುತ್ತದೆ. ಸಿಲೆಬಸ್ ಅಂದರೆ ನಿಮಗೆ ರಾಜಮಾರ್ಗ. ದಟ್ ಈಸ್ ದ ಹೈವೇ ಟು ಗೋ ಟು ರೀಚ್ ದ ಸರ್ಟಿಫಿಕೇಟ್. ಕೆಸೆಟ್ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಅದ್ರ ಮೇಲಿಂದ ನೀವು ಹೋಗ್ಬೇಕು, ಆ ಸಿಲೆಬಸ್ ಮೇಲಿಂದನೇ. ಮತ್ತು ಕ್ವಶನ್ ಪೇಪರ್ ತೆಗೆಯೋರು ಕೂಡ ಸಿಲೆಬಸ್ ಮುಂದೆ ಇಟ್ಟು ಆ ಸಿಲೆಬಸ್ ಪ್ರಕಾರ ಪ್ರಶ್ನೆಯನ್ನು ತೆಗೆಯುತ್ತಾರೆ.
ನಿಮ್ಗೆ ಅನ್ಬೋದು ಸರ್ ಔಟ್ ಆಫ್ ಸಿಲೆಬಸ್ ಬಂದಿದೆ. ನೋ, ಕ್ವಶನ್ ಎಲ್ಲ ಸಿಲೆಬಸ್ ಆಧಾರಿತವಾಗಿನೇ ಇರ್ತೈತಿ. ಸರ್ ಶಾರ್ಟ್ ಆಗಿ ಏನು ಮಾಡಬೇಕು, ಮೊದಲನೇದು ಸಿಲೆಬಸ್ನ ನೋಟ್ಬುಕ್ದೊಳಗೆ ಬರೀರಿ. 4 ಪೇಜಿದ್ದು ಸಿಲೆಬಸ್ ಐತಿ, 4 ಪೇಜ್ ಐತಪ್ಪ. ಮೊದಲನೇ ಕೆಲಸ ಅದು ಬರೆಯುವಾಗ ಡಿಟೇಲ್ ಆಗಿ ಬರೀಬೇಕು. ಡಿಟೇಲ್ ಆಗಿ ಹೆದ್ರೆ ಹೇಗ್ರಿ, ಮೊದಲನೇದು ಮೈಕ್ರೋ ಇಕನಾಮಿಕ್ಸ್. ಈ ಮೈಕ್ರೋ ಇಕನಾಮಿಕ್ಸ್ದೊಳಗೆ 10 ಸಬ್ ಟಾಪಿಕ್ಗಳದವ್ರಿ, 10 ಸಬ್ ಟಾಪಿಕ್. ಮೈಕ್ರೋ ಇಕನಾಮಿಕ್ಸ್ ಎಂದರೇನು, ಮೈಕ್ರೋ ಇಕನಾಮಿಕ್ಸ್ ತಂದೆ ಯಾರು, ಮೈಕ್ರೋ ಇಕನಾಮಿಕ್ಸ್ ವೈಶಿಷ್ಟ್ಯಗಳು ಯಾವುವು, ಮೈಕ್ರೋ ಇಕನಾಮಿಕ್ಸ್ದಲ್ಲಿ ಬರುವಂಥ ಘಟಕಗಳು ಯಾವುವು. ಮೈಕ್ರೋ ಇಕನಾಮಿಕ್ಸ್ದ ಅಭ್ಯಾಸ ಮಾಡುವುದರಿಂದ ಏನು ಲಾಭವಾಗುತ್ತದೆ. ಮೈಕ್ರೋ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸೂಕ್ಷ್ಮ ಅಂತ ಕರಿತೀವಿ. ಅರ್ಥಶಾಸ್ತ್ರದೊಳಗೆ ಬರುವಂಥ ಏನು ಘಟಕಗಳದ ನೋಡ್ರಿ, ಆ ಪ್ರತಿಯೊಂದು ಘಟಕದ್ದು ಇಂಡಿವಿಜುವಲ್ ಆಗಿ ನಾವು ಅಭ್ಯಾಸ ಮಾಡಬೇಕು. ಈಗ ಕನ್ಸ್ಯೂಮರ್ ಎಂದರೇನು, ಗ್ರಾಹಕ. ಯಾಕಂದ್ರೆ ಅರ್ಥಶಾಸ್ತ್ರ ಇದು ಕನ್ಸ್ಯೂಮರ್ ಮೇಲೆ ಡಿಪೆಂಡ್ ಐತಿ. ಕನ್ಸ್ಯೂಮರ್ನ ವರ್ತನೆ ಹೇಗೆ, ಒಬ್ಬ ಗ್ರಾಹಕ ಎಂದರೇನು, ಗ್ರಾಹಕನ ವರ್ತನೆ ಹೇಗಿದೆ, ಗ್ರಾಹಕ ಯಾವಾಗ ಒಂದು ವಸ್ತುವನ್ನು ಖರೀದಿ ಮಾಡುತ್ತಾನೆ, ಏಕೆ ಖರೀದಿ ಮಾಡುತ್ತಾನೆ, ಯಾವ ಸಮಯದಲ್ಲಿ ಖರೀದಿ ಅದನ್ನು ಮಾಡುತ್ತಾನೆ, ಏಕೆ ಖರೀದಿ ಮಾಡುವುದಿಲ್ಲ, ಅವನ ವರ್ತನೆ ಬಗ್ಗೆ ಅಭ್ಯಾಸ ಮಾಡೋದೈತಿ. ಒಂದು ವಸ್ತುವನ್ನು ನಾವು ಹೇಗೆ ಪ್ರೊಡಕ್ಟ್ ಮಾಡ್ತೀವಿ, ಯಾವ ಸಮಯದೊಳಗೆ ಪ್ರೊಡಕ್ಟ್ ಮಾಡಬೇಕು. ಈಗ ಸ್ವೆಟರ್ ಅಂತ ಕರಿತೀವಿ, ಈ ಚಳಿಗಾಲದೊಳಗೆ ಅದರ ಡಿಮಾಂಡ್ ಜಾಸ್ತಿ, ಬೇಸಿಗೆ ಟೈಮ್ದೊಳಗೆ ಕೂಲರ್ ಅಂತ ಕರಿತೀವಿ, ಕೂಲರ್ದು ಡಿಮಾಂಡ್ ಜಾಸ್ತಿ. ಅಮಾವಾಸ್ಯೆ ದಿವಸ ತೆಂಗಿನಕಾಯಿದು ಡಿಮಾಂಡ್ ಜಾಸ್ತಿ. ಯಾವ ವಸ್ತುವನ್ನು ಯಾವ ಸಮಯದೊಳಗೆ ಪ್ರೊಡಕ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಎಕ್ಸಾಮ್ಗೆ ಹೋಗುವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ಯಾಡ್ ಬೇಕು ಬರೆಯುವಾಗ, ಆ ಸಮಯದೊಳಗನೆ ಎಲ್ಲ ಅಂಗಡಿ ಒಳಗೆ ಪ್ಯಾಡ್ ಬಂದ್ಬಿಡ್ತವೆ. ಈ ಗಣಪತಿ ಹಬ್ಬದ ದಿವಸ ಗಣಪತಿಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ಅದೇ ಟೈಮ್ದೊಳಗೆ ಅದು ಮಾರ್ಕೆಟ್ದೊಳಗೆ ಬಂದಿರ್ತದೆ. ಬಸವ ಜಯಂತಿ ದಿವಸ ಎಲ್ಲ ಅಂಗಡಿ ಒಳಗೆ ನೋಡ್ರಿ ಬಸವೇಶ್ವರ ಜೆಂಡಗಳನ್ನೇ ಮಾರಾಟ ಮಾಡ್ತಿರ್ತಾರೆ. ವಸ್ತು ಪ್ರೊಡಕ್ಟ್ ಮಾಡೋದು ಆ ಸಮಯದೊಳಗನೆ, ಅದೇ ಸಮಯದ ಪ್ರೊಡಕ್ಟ್ ಮಾಡೋದು, ಅಥವಾ ವಸ್ತುವಿನ ಬೆಲೆ ಅದ್ರ ಕಾಸ್ಟ್ ಎಷ್ಟು ಇಡಬೇಕು, ಹೆಚ್ಚಿಡಬೇಕು ಕಡಿಮೆ ಇಡಬೇಕು. ಕಡಿಮೆ ಇಟ್ಟರೆ ಹೆಚ್ಚು ಜನ ತೊಗೊಂತಾರೋ ಅಥವಾ ಹೆಚ್ಚಿಟ್ರೆ ಕಡಿಮೆ ಜನ ತೊಗೊಂತಾರೋ ಅದ್ರ ಬಗ್ಗೆ ಅಭ್ಯಾಸ. ಆಮೇಲೆ ಪ್ರೈಸಿಂಗ್ ಅಂತೇಳಿ ಕರಿತೀವಿ, ಮತ್ತು ಎಷ್ಟು ಖರ್ಚು, ಕಾಸ್ಟ್ ಎಷ್ಟು ಮಾಡಬೇಕು, ಇದೆಲ್ಲ ಮೈಕ್ರೋ ಇಕನಾಮಿಕ್ಸ್ಗಳು ಬರುವಂಥ ಸೂಕ್ಷ್ಮ ಅಭ್ಯಾಸಗಳು ಇದರಲ್ಲಿ ಮಾಡಬೇಕಾಗ್ತದೆ. ಮ್ಯಾಕ್ರೋ ಎಕನಾಮಿಕ್ಸ್ ಇದು ದೊಡ್ಡ ಅರ್ಥಶಾಸ್ತ್ರ, ಇದು ಸೂಕ್ಷ್ಮ ಆದರೆ ಇದು ದೊಡ್ಡ ಅರ್ಥಶಾಸ್ತ್ರ. ಇದು ಈ ಮ್ಯಾಕ್ರೋ ಎಕನಾಮಿಕ್ಸ್ ತಂದೆ ಯಾರು, ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ದೊಳಗಿರುವಂಥ ವ್ಯತ್ಯಾಸ ಏನು, ಇದರದ್ದು ವೈಶಿಷ್ಟ್ಯ ಯಾವುದು, ಮ್ಯಾಕ್ರೋ ಎಕನಾಮಿಕ್ಸ್ದೊಳಗೆ ಬರುವಂಥ ಘಟಕಗಳು ಯಾವುವು. ಇಲ್ಲಿ 12 ಸಬ್ ಟಾಪಿಕ್ಗಳದವ್ರಿ, ಅದ್ರ ಬಗ್ಗೆ ಓದಬೇಕು. ಸ್ಟ್ಯಾಟಿಸ್ಟಿಕ್ ಮತ್ತು ಇಕನಾಮಿಕ್ಸ್ ಈ ಸಬ್ಜೆಕ್ಟ್ ಈ ಟಾಪಿಕ್ದಲ್ಲಿ 9 ಸಬ್ ಟಾಪಿಕ್ಸ್ಗಳದವ್ರು. ಅದ್ರ ಬಗ್ಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಎಂದರೇನು, ವೇರಿಯೇಬಲ್ ಎಂದರೇನು, ಆಮೇಲೆ ಪ್ರೊಬ್ಯಾಬಿಲಿಟಿ ಎಂದರೇನು, ಇದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡಬೇಕಾಗ್ತದೆ. ಮ್ಯಾಥಮೆಟಿಕಲ್ ಇಕನಾಮಿಕ್ಸ್ದೊಳಗೆ ಕೂಡ ಗಣಿತೀಯ ಅರ್ಥಶಾಸ್ತ್ರ ಇದರಲ್ಲಿ ಅಭ್ಯಾಸ ಮಾಡಬೇಕು. 5ನೇ ಯೂನಿಟ್ದೊಳಗೆ ಇಂಟರ್ನ್ಯಾಷನಲ್ ಇಕನಾಮಿಕ್ಸ್, ಇದರಲ್ಲಿ 10 ಸಬ್ ಟಾಪಿಕ್ಗಳದವ್ರಿ. ಆ 10 ಸಬ್ ಟಾಪಿಕ್ಗಳ ಬಗ್ಗೆ ನಿಮಗೆ ಅಟ್ಲೀಸ್ಟ್ ವಾಟ್ ಈಸ್ ದ ಮೀನಿಂಗ್, ಆ ಶಬ್ದದ ಅರ್ಥ ನಿಮಗೆ ಗೊತ್ತಿರಬೇಕು. ಅಂದಾಗ ಯು ವಿಲ್ ಗೆಟ್ ದ ರಿಸಲ್ಟ್. ಡೋಂಟ್ ಗೋ ಇನ್ಸೈಡ್ ಡೀಪ್ ಹೋಗ್ಲಿಕ್ಕೆ ಹೋಗ್ಬಿಡ್ರಿ. ಸಿಲೆಬಸ್ಗಳು ಕೊಟ್ಟಂತ ಕಾನ್ಸೆಪ್ಟನ್ನು ಓದ್ಕೋರಿ. ಈಗ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದ್ರೆ ಏನು, ಇಂಟರ್ನ್ಯಾಷನಲ್ ಇಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥವ್ಯವಸ್ಥೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ. ನಾವು ಎಷ್ಟು ವಸ್ತುವನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಅಂದ್ರೆ ನಾವು ನಿರ್ಯಾತ ಮಾಡುತ್ತೇವೆ, ಎಷ್ಟು ಆದಾಯ ಮಾಡುತ್ತೇವೆ, ಯಾವ ಸಮಯದೊಳಗೆ ನಾವು ಆದಾಯ ಮಾಡುತ್ತೇವೆ, ಯಾವ ಸಮಯದೊಳಗೆ ನಾವು ನಿರ್ಯಾತ ಮಾಡುತ್ತೇವೆ. ಈಗ ನೋಡ್ರಿ ಚೀನಾ ದೇಶದವರು ಪಾಕಿಸ್ತಾನಕ್ಕೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಈ ಸಮಯದೊಳಗೆ ಕೊಡ್ತಾ ಇದಾರೆ. ಸಮಯ ನೋಡ್ರಿ, ಸಮಯ ಹೇಗದ. ನಾವು ಇದೇ ಸಮಯದೊಳಗೆ ನಾವು ಬೇರೆ ದೇಶದಿಂದ ಕೆಲವೊಂದು ವಸ್ತುಗಳನ್ನು ನಾವು ಖರೀದಿ ಮಾಡೋದು, ಬಾಂಬ್ ವಸ್ತುಗಳನ್ನ. ಇಂಟರ್ನ್ಯಾಷನಲ್ ಟ್ರೇಡ್ ಅಂತೇಳಿ ಕರಿತಾರೆ ಅದಕ್ಕೆ. ಇಂಟರ್ನ್ಯಾಷನಲ್ ಒಂದು ಟ್ರೇಡ್ ಎಂದರೇನು, ಯಾವ ಸಮಯದೊಳಗೆ ಯಾವ ದೇಶದ ಜೊತೆಗೆ ನಾವು ವ್ಯವಹಾರ ಮಾಡಬೇಕು, ಏಕೆ ಮಾಡಬೇಕು, ಅದರಿಂದ ಏನು ಲಾಭ. ಪಬ್ಲಿಕ್ ಇಕನಾಮಿಕ್ಸ್, ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೇನು, ನಾವೆಲ್ಲರೂ ಸಾರ್ವಜನಿಕರ ಕೈ ಒಳಗ ದುಡ್ಡು ಬಂತಂದ್ರೆ ನಾವು ಹೆಚ್ಚಿಗೆ ಖರ್ಚು ಮಾಡ್ತೀವಿ. ಹೆಚ್ಚಿಗೆ ಖರ್ಚು ಮಾಡಿದ್ರೆ ಮಾರ್ಕೆಟ್ದೊಳಗೆ ವಸ್ತು ಮಾರಾಟ ಆಗದವ್ರಿ. ಸಾರ್ವಜನಿಕದ್ರ ಬಗ್ಗೆ ಇಲ್ಲಿ ಅಭ್ಯಾಸ ಐತಿ. ಪಬ್ಲಿಕ್ ಕಂಪ್ನಿಗಳದಾವ, ಪಬ್ಲಿಕ್ ಇಲ್ಲಿ 7 ಸಬ್ ಪಾಯಿಂಟ್ಸ್ಗಳ ಬಗ್ಗೆ ಅಭ್ಯಾಸ ಮಾಡಬೇಕು. ಮನಿ ಮತ್ತು ಬ್ಯಾಂಕಿಂಗ್, ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಅಭ್ಯಾಸ. ಇಲ್ಲಿ ಕಾಂಪೋನೆಂಟ್ಸ್ ಆಫ್ ಮನಿ ಸಪ್ಲೈ ಅಂದ್ರೇನು,
ಬ್ಯಾಂಕಿಂಗ್ದೊಳಗೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೇನು, ಕಮರ್ಷಿಯಲ್ ಬ್ಯಾಂಕ್ ಅಂದ್ರೇನು, ಇಂಟರ್ನ್ಯಾಷನಲ್ ಬ್ಯಾಂಕ್ ಅಂತ ಹೇಳಿದ ಆ ಬ್ಯಾಂಕ್ ಅಂದ್ರೇನು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಎಂದರೇನು, ಅದು ಇದರಲ್ಲಿ ಅಭ್ಯಾಸ ಮಾಡಬೇಕಾಗುತ್ತದೆ. ಗ್ರೋತ್ ಅಂದ್ರೆ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸ. ಅರ್ಥಶಾಸ್ತ್ರದೊಳಗೆ ಬೆಳವಣಿಗೆ, ಈಗ ಗ್ರಾಮೀಣ ಪ್ರದೇಶ ಬೆಳವಣಿಗೆ ಆಗಿರ್ಬೇಕು, ಪಟ್ಟಣದ ಬೆಳವಣಿಗೆ ಆಗಿರ್ಬೇಕು, ಜನರ ಬೆಳವಣಿಗೆ ಆಗಿರ್ಬೇಕು. ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್, ಪರಿಸರ ಅರ್ಥಶಾಸ್ತ್ರ, ಪರಿಸರದೊಳಗಿರುವಂಥ ಪ್ರತಿಯೊಂದು ಘಟಕವು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ. ಪರಿಸರ, ಈ ಎನ್ವಿರಾನ್ಮೆಂಟ್ಗೆ ನಾವು ಬಂಡವಾಳ ಅಂತೇಳಿ ಕರಿತೀವಿ. ಈಗ ಜಮೀನು ಜಾಸ್ತಿ ಇತ್ತು, ಭೂಮಿ ಜಾಸ್ತಿ ಇತ್ತು, ಅದು ಬಂಡವಾಳನೇ, ದಟ್ ಈಸ್ ಅ ಕ್ಯಾಪಿಟಲ್. ಆ ಬಂಡವಾಳದಿಂದ, ಆ ಭೂಮಿಯಿಂದ ನಮಗೆ ಏನ್ರಿ, ಈಗ ಮನಿ ಬಾಡಿಗೆ ಕೊಟ್ಟು ಅಂದ್ರೆ ಅದರಿಂದ ನಮಗೆ ದುಡ್ಡು ಬರ್ತದೆ, ಬಂಡವಾಳ ಆಯ್ತು ಕರೆ. ಭೂಮಿ, ಅರಣ್ಯಗಳು, ವನಸ್ಪತಿಗಳು, ಪ್ರಾಣಿಗಳು, ಇವೆಲ್ಲ ಕ್ಯಾಪಿಟಲ್ಸ್ ಅದಾವ್ರಿ ಅರ್ಥಶಾಸ್ತ್ರದ ಬಂಡವಾಳಗಳು. ಆಮೇಲೆ ಇಂಡಿಯನ್ ಎಕಾನಮಿ, ಭಾರತದ ಅರ್ಥವ್ಯವಸ್ಥೆ. ಭಾರತ ಅರ್ಥವ್ಯವಸ್ಥೆ ಹೇಗೆ ಬೆಳವಣಿಗೆ ಆಯಿತು, ಭಾರತ ಅರ್ಥವ್ಯವಸ್ಥೆ ಬೆಳವಣಿಗೆಯ ಕಾರಣ ಏನು, ಯಾವ ಸಮಯದೊಳಗೆ ಬೆಳವಣಿಗೆ ಆಯಿತು, ಏಕೆ ಬೆಳವಣಿಗೆ ಆಯಿತು, ಅದರ ಪರಿಣಾಮ ಏನಾಗ್ತದೆ. ನಿಮ್ಗೆ ಹಿಂಗೆ ಸರ್ಫೇಸ್ ಲೆವೆಲ್ ಸಿಲೆಬಸ್ ಮುಂದೆ ಇಟ್ಟ ತಕ್ಷಣ ದಾಡ್ 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 ತಲೆಯೊಳಗೆ ಆ ಕಾನ್ಸೆಪ್ಟ್ಗಳು ಹಿಂಗೆ ಬರ್ತಾ ಹೋಗ್ಬೇಕು. ಅಂದಾಗ ಎಸ್, ನಿಮ್ದು ಸ್ಟಡಿ ಚೆನ್ನಾಗಿ ಆಗಿದೆ ಅಂತ ತಿಳ್ಕೊತೀವಿ. ಹಾಗಂದ್ರೆ ಏನ್ರಿ ಸರ್ ಅಂದ್ರೆ ನೋ ಕಂಪ್ಲೀಟ್ ಅದ್ರ. ಈಗ ಸಪೋಸ್ ಇಕನಾಮಿಕ್ಸ್ ಗ್ರೋತ್ ಭಾರತದಲ್ಲಿ ಹೇಗಾಯ್ತು, ಅಗ್ರಿಕಲ್ಚರ್, ಒಕ್ಕಲುತನ ಎಂದ್ರೇನು, ಒಕ್ಕಲುತನದಾಗ ಎಷ್ಟು ಪ್ರಕಾರಗಳು ಒಕ್ಕಲುತನ, ಒಂದು ಮಳೆ ಮೇಲೆನೆ ಅವಲಂಬಿಸಿರೋ ಒಕ್ಕಲುತನ, ಒಂದು ಒಣ ಬೇಸಾಯ ಅಂತ ಕರಿತೀವಿ, ಒಂದು ಗುಡ್ಡದ ಮೇಲೆ ಇರುವಂಥ ಒಕ್ಕಲುತನ, ಒಂದು ಜೂಮ್ ಫಾರ್ಮಿಂಗ್ ಅಂತೇಳಿ ಕರಿತೀವಿ. ಜೂಮ್ ಫಾರ್ಮಿಂಗ್ ಇದು ಅಸ್ಸಾಂ ರಾಜ್ಯದೊಳಗೆ ಗುಡ್ಡಗಾಡು ಪ್ರದೇಶದೊಳಗೆ ಕೆಲವೊಂದು ದಿವಸ ಆದಿವಾಸಿ ಜನರು ಏನು ಮಾಡ್ತಾರೆ, ಗುಡ್ಡದೊಳಗಿರುವಂಥ ಗಿಡಗಳನ್ನು ಕಡಿದು ಆ ಎಲೆಗಳನ್ನು ಅಲ್ಲೇ ಸುಟ್ಟು ಅಲ್ಲಿ ಒಕ್ಕಲುತನ ಮಾಡುತ್ತಾರೆ. ಮತ್ತು ಕೆಲವೊಂದು ದಿವಸ ನಂತರ ವಾಪಸ್ ಬಂದು ಅಲ್ಲೆಲ್ಲ ಬೆಳೆ ಬೆಳೆದಿರ್ತದೆ ಅದನ್ನು ಕಟ್ ಮಾಡಿ ರಾಶಿ ಮಾಡುತ್ತಾರೆ. ಜೂಮ್ ಒಕ್ಕಲುತನ. ಅಥವಾ ಶ್ರೀಮಂತ ಬೆಳೆಗಳು, ಕಬ್ಬು, ಬಾಳೆ, ಇವೆಲ್ಲ ಶ್ರೀಮಂತ ಬೆಳೆಗಳು. ಅಥವಾ ಕಾಫಿ ತೋಟ, ಇದು ಗುಡ್ಡದ ಮೇಲೆ ಇರುವಂಥ ಒಕ್ಕಲುತನದ ಪ್ರಕಾರಗಳು. ಇದು ಅಗ್ರಿಕಲ್ಚರ್ದಾಗ ಬರ್ತೈತಿ. ಇಂಡಸ್ಟ್ರಿದೊಳಗೂ ಈಗ ಪ್ರಾಥಮಿಕ ಉದ್ಯೋಗ ದಂಧೆಗಳು ಯಾವುದು, ದ್ವಿತೀಯ ಉದ್ಯೋಗ ದಂಧೆಗಳು ಯಾವುವು. ಆ ಇಂಡಸ್ಟ್ರಿದೊಳಗೆ ಕೆಲವೊಂದು ಇಲ್ಲಿ ಸ್ಟೀಲ್ ಉದ್ಯೋಗಗಳು, ಬಟ್ಟೆ ಕಾರ್ಖಾನೆಗಳು, ಕಬ್ಬಿನ ಕಾರ್ಖಾನೆಗಳು, ಉಕ್ಕಿನ ಕಾರ್ಖಾನೆಗಳು, ಇದ್ರ ಬಗ್ಗೆ ನಾವು ಅಭ್ಯಾಸ ಮಾಡ್ಬೇಕು. ಸರ್ವಿಸ್, ಸೇವೆದೊಳಗೂ ಮತ್ತು ಪ್ರಕಾರ ಅದಾವ್ರಿ. ಪ್ರಾಥಮಿಕ ಸೇವೆ, ದ್ವಿತೀಯ ಸೇವೆ, ತೃತೀಯ ಸೇವೆ, ಚತುರ್ಥ ಸೇವೆ. ಸೇವೆ, ಈ ರಸ್ತೆ ಸಾರಿಗೆ ಇದು ಸೇವೆ ಬರ್ತೈತಿ, ಜಲ ಸಾರಿಗೆ ಐತಿ, ವಿಮಾನ ಸಾರಿಗೆ ಐತಿ. ಈ ಸರ್ವಿಸ್ ಬಗ್ಗೆ ಕೂಡ ಅಭ್ಯಾಸ ಮಾಡ್ಬೇಕು. ರೂರಲ್ ಡೆವಲಪ್ಮೆಂಟ್, ಒಂದು ಗ್ರಾಮೀಣ ಪ್ರದೇಶ ವಿಕಾಸ ಆಗ್ಬೇಕಾದ್ರೆ ಏನು ಮಾಡಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ರಸ್ತೆ ವ್ಯವಸ್ಥೆ ಇರಬೇಕು, ಒಕ್ಕಲುತನ ಮಾಡುವಂಥ ರೈತರಿಗೆ ಸರ್ಕಾರದವರು ಸಹಾಯ ಮಾಡಬೇಕು, ಪರಿಸರ ಸ್ವಚ್ಛ ಇರಬೇಕು. ಆಟೋಮೆಟಿಕ್ ಆಗಿ ಅರ್ಬನ್ ಡೆವಲಪ್ಮೆಂಟ್, ಒಂದು ಪಟ್ಟಣದ ವಿಕಾಸ ಆಗ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಈ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ಫಾರಿನ್ ಟ್ರೇಡ್, ಬೇರೆ ದೇಶದ ಜೊತೆಗೆ ನಾವು ಹೇಗೆ ವ್ಯಾಪಾರ ಮಾಡುತ್ತೇವೆ, ಏಕೆ ವ್ಯಾಪಾರ ಮಾಡುತ್ತೇವೆ, ಅದರಿಂದ ಏನು ಲಾಭ ಆಗ್ತೈತಿ. ಲ್ಯಾಂಡ್ ರಿಫಾರ್ಮ್, ಒಂದು ಭೂಮಿಯ ಬದಲಾವಣೆ ಮಾಡಿ ನಾವು ಆ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಕ್ಕಾಗಿ ಉಪಯೋಗ ಮಾಡ್ತಿರ್ತೀವಿ. ಸೆಂಟರ್ ಮತ್ತು ಸ್ಟೇಟ್, ಈ ಆರ್ಥಿಕ ಸಂಬಂಧ ಹೇಗೈತಿ. ಈಗ ನೋಡ್ರಿ, ಈ ಕರ್ನಾಟಕದೊಳಗೆ ಎಷ್ಟೋ ಅನ್ನಭಾಗ್ಯ, ಒಂದು 5-6 ಭಾಗ್ಯಗಳು ಸರ್ಕಾರದವರು ಪ್ರಾರಂಭ ಮಾಡಿದ್ರು. ಆ ದುಡ್ಡು ಕೊಡೋರು ಯಾರು, ಸೆಂಟ್ರಲ್ ಗೌರ್ಮೆಂಟ್ದವರು. ಅದೇ ಸರ್ಕಾರ ಇತ್ತಂದ್ರೆ ಸ್ವಲ್ಪ ಸಹಾಯ ಮಾಡಬಹುದು ಆಗಿತ್ತು. ಸೆಂಟರ್ ಮತ್ತು ಸ್ಟೇಟ್ ಇವುಗಳ ನಡುವೆ ಆರ್ಥಿಕ ಸಂಬಂಧ ಹೇಗಿದೆ. ಈಗ GST ಅಂತೇಳಿ ಬರ್ತೈತಿ, ಸೆಂಟ್ರಲ್ GST ಮತ್ತು ಸ್ಟೇಟ್ GST. ಇದ್ರೊಳಗೆಲ್ಲ ಅಭ್ಯಾಸ. ಪಾವರ್ಟಿ ಅಂದ್ರೇನು, ಪಾವರ್ಟಿ ಪ್ರಮಾಣ ಈಗ ನಮ್ಮ ದೇಶದೊಳಗೆ ಎಷ್ಟೈತಿ, ಮೊದಲಿಗೆ ಎಷ್ಟಿತ್ತು, ಅದನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಏನು ಮಾಡಬೇಕಾಗಿದೆ, ಇದನ್ನೆಲ್ಲ ಅಭ್ಯಾಸ ಮಾಡೋದು. ಸೊ ಈ ರೀತಿ ಪ್ರತಿಯೊಂದು ಚಾಪ್ಟರ್ದಲ್ಲಿ ಬರುವಂಥ ಈ ಸಬ್ ಟಾಪಿಕ್ಗಳನ್ನು ನಾವು ಅಭ್ಯಾಸ ಮಾಡಿದರೆ ಟೋಟಲ್ 87 ಸಬ್ ಟಾಪಿಕ್ಗಳು ಬರುತ್ತವೆ. ಒಂದೊಂದು ಸಬ್ ಟಾಪಿಕ್ ಮೇಲೆ ಒಂದೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಆಟೋಮೆಟಿಕ್ ಆಗಿ 100 ಕ್ವಶನ್ ಕವರ್ ಆಗ್ತೈತೆ ಅಲ್ರಿ. ನಾವೇನು ಮಾಡ್ತೀವಿ, ದೊಡ್ಡದೊಂದು ಬುಕ್ ತಗೋತು ಸುಮ್ಮನೆ ಡಿಟೇಲ್ ಆಗಿ ಓದ್ಕೋತ ಕೊಡ್ತೀವಿ. ಹಂಗಿರಂಗಿಲ್ಲಪ್ಪಿ. ಸ್ವಲ್ಪ ನೀವು ಏನು ಮಾಡ್ರಿ, ಟೆಕ್ನಿಕಲ್ ಆಗಿ ಓದ್ಕೊಂತ ಹೋಗ್ಬೇಕು. ಸಿಲೆಬಸ್ ಮುಂದಿಟ್ರಲ್ಲ, ಮುಂದಿಟ್ಟು ಅದು ಇಂಡಿವಿಜುವಲ್ ಇದ್ರೊಳಗಿರುವ 10 ಟಾಪಿಕ್ಗಳ ಬಗ್ಗೆ ನೀವು ಬರೀಬೇಕು ನೋಟ್ಬುಕ್ದೊಳಗೆ. ಬೋರ್ಡ್ ಮೇಲೆ ನನಗೆ ಜಾಗ ಸಾಲಂಗಿಲ್ಲ ಅಂತ ತಿಳ್ಕೊಂಡು ನಾನು ಏನೂ ಬರ್ದಿಲ್ಲ ಇದನ್ನ ಡೀಟೇಲ್ ಆಗಿ. ಸಿಲೆಬಸ್ ಕಾಪಿದೊಳಗೆ ಐತಿ, ಅದನ್ನು ನೀವು ಬರೀಬೇಕು. ಕನ್ನಡದೊಳಗೆ ಅರ್ಥ ಮಾಡ್ಕೊಂಡು ಬರೀರಿ ಅದನ್ನು. ಮೊದಲಿಗೆ ಇಂಗ್ಲೀಷ್ ಟು ಇಂಗ್ಲೀಷ್ ಬರೀರಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು
5 ಕ್ವಶನ್ ಅದಾವ್ರಿ. ನೀವು 5 ಕ್ವಶನ್ ಓದ್ರಿ, 5ಕ್ಕೆ 5 ನೀವು ಬಿಡಿಸಿದ್ರಂದ್ರೆ ನೀವು ನೆಟ್ ಪಾಸ್ ಆಗಿರಿ ಅಂತ ತಿಳ್ಕೊಂಡ್ಬಿಡ್ಬೇಕು. 5ಕ್ಕೆ 5, 5ರೊಳಗೆ 4 ನೀವು ಕರೆಕ್ಟ್ ಹೇಳಿದ್ರಂದ್ರೆ ನೀವು ಕೆಸೆಟ್ ಪಾಸ್ ಆಗಿರಿ ಅಂತ ತಿಳ್ಕೊ. 5ರೊಳಗೆ 3 ನೀವು ಕರೆಕ್ಟ್ ಹೇಳಿದ್ರಂದ್ರೆ ಓಕೆ, ನಿಮ್ಮ ಹತ್ರ ಬುದ್ಧಿ ಐತಿ ಅಂತ ತಿಳ್ಕೊಳ್ಳೋ. ಒಂದೂ ಹೇಳಿಲ್ಲ ಅಂದ್ರೆ ಮತ್ತೆ ಇಕನಾಮಿಕ್ಸ್ ಮಾಡೋ ಉಪಯೋಗ ಇರೋದ್ರೆ ಹೌದೇನು? ಇಲ್ಲಿ ಒಂದು ಪ್ರಶ್ನೆ ಐತಿ ನೋಡ್ರಿ, ಹೂ ಇಂಟ್ರೊಡ್ಯೂಸ್ಡ್. ಇಲ್ಲಿ ಏನ್ ಮಾಡೋದು ಗೊತ್ತದನೋ ಒಂದು ಐಡಿಯಾ. ನಾನು ನಿಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ನೋಡ್ರಿ, ಸಿಲೆಬಸ್ ಆದ ನಂತರ ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕ್ ಪ್ರಾಕ್ಟೀಸ್ ಸಲುವಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ತಗೊಳ್ರಿ. ಆ ಪ್ರತಿಯೊಂದು ಪ್ರಶ್ನೆಯನ್ನ ನೀವು ಅನಾಲಿಸಿಸ್ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆ ಆಸ್ ಇಟ್ ಈಸ್ ನಿಮ್ಮ ನೋಟ್ಬುಕ್ದೊಳಗೆ ಅದನ್ನು ರಿಪೀಟ್ ಆಗಿ ಬರೀಬೇಕು. ಪ್ರಶ್ನೆ ಬರೆದು ಅದನ್ನು ನೀವು ಅನಾಲಿಸಿಸ್ ಮಾಡಬೇಕು. ಒಂದು ಕ್ವಶನ್ಗೆ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪು ಅನ್ನೋದನ್ನ ಮಾಹಿತಿ ಗೂಗಲ್ ಅಲ್ಲಿ ವಿಕಿಪೀಡಿಯಾದಿಂದ ಪಡೆದು ಬರೆಯಬೇಕು. ಅದನ್ನ ಸೆಪ್ರೇಟ್ ಮಾಡಬೇಕು. ಅನಾಲಿಸಿಸ್ ಮಾಡಿ ನೋಟ್ಬುಕ್ದೊಳಗೆ ನೋಟ್ಸ್ ತಯಾರು ಮಾಡಬೇಕು. ಆ ನೋಟ್ಸ್ ನಿಮ್ಗೆ ಹೆಲ್ಪ್ ಮಾಡೋದು, ಆ ನೋಟ್ಸ್ ನಿಮ್ಗೆ ರಿಸಲ್ಟ್ ತಂದು ಕೊಡೋದು. ಅದ್ರ ಸಲುವಾಗಿ ನೀವು ಅಟ್ಲೀಸ್ಟ್ ಒಂದು 10 ದಿವಸ ಸಮಯವನ್ನ ಈ ನಾ ಕೊಡುವಂಥ ಜೆರಾಕ್ಸದ ಮೇಲೆ ಖರ್ಚು ಮಾಡಬೇಕಾಗ್ತದೆ. ಸಂಪೂರ್ಣ ಟೈಮ್ ಅದನ್ನು ಕೊಟ್ಟು ಅನಾಲಿಸಿಸ್ ಮಾಡ್ರಿ. ಪ್ರಶ್ನೆ ಇಂಗ್ಲೀಷ್ ಮೀಡಿಯಮ್ದೊಳಗೆ ಐತಿ, ತಿಳಿಲಿಲ್ಲ ಅಂದ್ರೆ ಅದನ್ನು ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಓದಬೇಕು. ಮತ್ತು ಓದುವಾಗ ಯಾವ ಪ್ರಶ್ನೆ ಓದಿರ್ತೀರಿ ಅದು ಮೈಕ್ರೋ ಇಕನಾಮಿಕ್ಸ್ ಆಯ್ತೋ, ಮ್ಯಾಕ್ರೋ ಇಕನಾಮಿಕ್ಸ್ಗದೋ, ಅಥವಾ ಇದಕ್ಕೈತೋ, ಅಥವಾ ಇಂಟರ್ನ್ಯಾಷನಲ್ ಇಕನಾಮಿಕ್ ಐತೋ, ಇದ್ರ ಸಂಬಂಧ ಐತೋ ಅಥವಾ ಇದ್ರ ಸಂಬಂಧ, ಈ ಕ್ವಶನ್ ಅನ್ನ ಸೆಪ್ರೇಟ್ ಮಾಡಿ ಆ ಚಾಪ್ಟರ್ದ ಕೆಳಗೆ ಬರೀಬೇಕು. ನಾನೇನು ಜೆರಾಕ್ಸ್ ಕ್ವಶನ್ ನನ್ನ ಕಡೆ ಏನೈತಲ್ಲ ಅದನ್ನು ಜೆರಾಕ್ಸ್ ಪಡೆದು ನೀವು ಅದನ್ನು ಅನಾಲಿಸಿಸ್ ಮಾಡಿ ಈ ರೀತಿ 10 ಚಾಪ್ಟರ್ ಸೆಪ್ರೇಟ್ ಮಾಡಿ ಆ ಚಾಪ್ಟರ್ದ ತೆಳಗೆ ಇದು ಪ್ರಶ್ನೆ ಒಯ್ದು ಇಲ್ಲಿ ಇಡೋದು, ಇದು ಇಲ್ಲೈತಿ, ಇದು ಇಲ್ಲೈತಿ, ಹಿಂಗೆ ಅದನ್ನು ಸೆಪ್ರೇಟ್ ಮಾಡ್ಬೇಕು ನೀವು. ಇಲ್ಲಿ ಒಂದು 5 ಕ್ವಶನ್ ನೋಡಿ. ಹೂ ಇಂಟ್ರೊಡ್ಯೂಸ್ಡ್ ದ ಪ್ರೊಡಕ್ಟ್ ಸೈಕಲ್, ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇಂಟರ್ನ್ಯಾಷನಲ್ ಇಕನಾಮಿಕ್ಸ್. ಈ ಚಾಪ್ಟರ್ದೊಳಗೆ ಈ ಪ್ರಶ್ನೆ ಈ ಚಾಪ್ಟರ್ಗೆ ರಿಲೇಟೆಡ್ ಐತಿ, ಇಂಟರ್ನ್ಯಾಷನಲ್ ಇಕನಾಮಿಕ್ಸ್. ಹೂ ಇಂಟ್ರೊಡ್ಯೂಸ್ಡ್ ದ ಪ್ರೊಡಕ್ಟ್ ಸೈಕಲ್, ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಈ ಕಾನ್ಸೆಪ್ಟ್ ಅನ್ನ ಹೇಳಿದ ವ್ಯಕ್ತಿ ಯಾರು? ಯಾವ ಅರ್ಥಶಾಸ್ತ್ರಜ್ಞ? ಲಿಯೋಂಟಿಫ್, ವರ್ನಾನ್, ಲೀಮರ್ ಮತ್ತು ಬುಚನನ್. ಯಾರು ಹೇಳಿದ್ದಾರೆ? ನೀವು ಇದನ್ನು ಹೇಗೆ ಮಾಡಬೇಕು ಅನ್ನೋದ್ರಿ, ಇದರ ಆನ್ಸರ್ ಯಾವುದು ಕರೆಕ್ಟ್ ಅದ? ವರ್ನಾನ್ ಕರೆಕ್ಟ್ ಅದ. ಇದು ವರ್ನಾನ್, ಇದು ಬರೋದು ಹೆಸರು ಬರೋದು ವರ್ನಾನ್ ಇಂಟ್ರೊಡ್ಯೂಸ್ಡ್ ದ ಪ್ರೊಡಕ್ಟ್ ಸೈಕಲ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ ಅದರ ಬಗ್ಗೆ ಬರೆಯೋದು. ಈ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಎಂದರೇನು, ಇದ್ರ ಬಗ್ಗೆ ಒಂದು ಸೆಂಟೆನ್ಸ್ ಬರೀಬೇಕಪ್ಪ. ಆಮೇಲೆ ಇವ್ರು ಯಾರು, ಇವ್ರ ಬಗ್ಗೆ ಒಂದು ಸೆಂಟೆನ್ಸ್, ಇವ್ರ ಬಗ್ಗೆ ಒಂದು ಸೆಂಟೆನ್ಸ್, ಇವ್ರ ಬಗ್ಗೆ 1 ಲೈನ್. ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಮಾಹಿತಿ ಸಿಗ್ತೈತಿ. 1 ಲೈನ್ ಅಂತ ಇದೀನಿ ನಿಮ್ಗೆ. ಫಸ್ಟ್ ಫೈನಾನ್ಸ್ ಕಮಿಷನ್ ಇನ್ ಇಂಡಿಯಾ ವಾಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್. ಭಾರತದ ಮೊದಲನೇ ಆರ್ಥಿಕ ಆಯೋಗದ ಚೇರ್ಮನ್ ಯಾರಾಗಿದ್ರು? ಕೆ ಸಂಥಾನಂ, ವೈ ವಿ ರೆಡ್ಡಿ, ಕೆ ಸಿ ನೇಗೋಯಿ, ಜೆ ಎಂ ಶೀಲಟ್. ಯಾರದರ್ರಿ? ಇವ್ರದರ್ ಕೆ ಸಿ ನೇಗೋಯಿ. ದ ಸರ್ವೈವರ್ ಟೆಕ್ನಿಕ್, ದ ಸರ್ವೈವರ್ ಟೆಕ್ನಿಕ್ ಹ್ಯಾಸ್ ಡೆವಲಪ್ಡ್. ಈ ಕಾನ್ಸೆಪ್ಟ್ ಅನ್ನ ಸರ್ವೈವರ್ ಟೆಕ್ನಿಕ್ ಎಂದರೆ ಏನು, ಇದನ್ನು ಯಾರು ಡೆವಲಪ್ ಮಾಡಿದ್ರು? ಜಾರ್ಜ್ ಸ್ಟಿಗ್ಲರ್, ಜಾನ್ಸನ್, ಸೇರರ್ ಅಂಡ್ ರೌಲಿ. ಇವರು ಜಾರ್ಜ್ ಸ್ಟಿಗ್ಲರ್ ಇವರು ಇದನ್ನ ಡೆವಲಪ್ ಮಾಡಿದ್ದಾರೆ. ಇಲ್ಲೊಂದು ಬುಕ್ ಐತಿ, ಅನ್ ಅನ್ಸರ್ಟನ್ ಗ್ಲೋರಿ, ಇಂಡಿಯಾ ಅಂಡ್ ಇಟ್ಸ್ ಕಾಂಟ್ರಾಡಿಕ್ಷನ್. ಈ ಪುಸ್ತಕವನ್ನು ಬರೆದಂತ ಲೇಖಕರು ಯಾರು? 4 ಜನ ಅದಾರೆ. 4 ಜನರದೊಳಗೆ ಯಾರು? ಅಮರ್ತ್ಯ ಸೇನ್ ಮತ್ತು ಇವರು ಜೀನ್ ಡ್ರೇಜೆ. ಇವರು ಈ ಬುಕ್ಕನ್ನು ಬರೆದಿದ್ದಾರೆ. ಯಾವ ಇಶ್ಯೂದೊಳಗೆ ಬರೆದಿದ್ದಾರೆ? ಎಂದು ಇದನ್ನು ಪಬ್ಲಿಷ್ ಮಾಡಿದ್ದಾರೆ? ಇದರೊಳಗೆ ಯಾವ ವಿಷಯದ ಬಗ್ಗೆ ಬರೆದಿದ್ದಾರೆ? 1 or 2 ಲೈನ್ ಮಾಹಿತಿಯನ್ನು ನೀವು ಬರೀಬೇಕು. ದ ಕನ್ಸೆಪ್ಟ್ ಆಫ್ ಫಂಕ್ಷನಲ್ ಫೈನಾನ್ಸ್. ಫಂಕ್ಷನಲ್ ಫೈನಾನ್ಸ್ ಎಂದರೇನು? ಇದರ ಅರ್ಥ ಏನು? ಇದು ಯಾರು ಡೆವಲಪ್ ಮಾಡಿದ್ದಾರೆ? ಇವರು 4 ಜನ ಅರ್ಥಶಾಸ್ತ್ರಜ್ಞರು. ಇದರ ಆನ್ಸರ್ ಲರ್ನರ್. ಇವರು ಈ ಕಾನ್ಸೆಪ್ಟ್ ಅನ್ನು ಡೆವಲಪ್ ಮಾಡಿದ್ದಾರೆ. ಹೀಗೆ ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಡಿಟೇಲ್ ಆಗಿ ಅನಾಲಿಸಿಸ್ ಮಾಡ್ರಿ. ಮೊದಲಿಗೆ ಸಿಲೆಬಸ್ ಅನ್ನು ಬರೀರಿ, ಓಕೆ. ಆಮೇಲೆ ಲಾಸ್ಟ್ 3 ಇಯರ್ ಕ್ವಶನ್ ಪೇಪರ್ನ ತೆಗೆದುಕೊಳ್ಳಿ. ಇಫ್ ಯು ಆರ್ ರೈಟಿಂಗ್ ಕೆಸೆಟ್ ಎಕ್ಸಾಮ್ 3 ವರ್ಷದ ಕ್ವಶನ್ ಪೇಪರ್ ನಿಮ್ಮ ಹತ್ರ ಬೇಕು. ಅಥವಾ ನೆಟ್ ಎಕ್ಸಾಮ್ ಬರೀತಿದ್ದಂದ್ರೆ ಲಾಸ್ಟ್ 3 ಇಯರ್ ಕ್ವಶನ್ ಪೇಪರ್ ತಗೊಂಡು ಸುಮ್ಮನೆ ಇಡೋದು. ಮೊದಲಿಗೆ ಕ್ವಶನ್ ಮೊದಲಿಗೆ ನೋಡಬೇಡ್ರಿ, ತಗೊಂಡು ಜಸ್ಟ್ ನಿಮ್ಮ ಹತ್ರ ಕೀಪ್ ವಿತ್ ಯುವರ್ ಸೆಲ್ಫ್. ಅದು ಯಾವಾಗ ಓದೋದು ಗೊತ್ತದ್ರಿ? ಸಿಲೆಬಸ್ ಬರೀಬೇಕು. ಆಮೇಲೆ ನಾನೇನು ಕ್ವಶನ್ ಕೊಡ್ತೀನಲ್ಲ ಇದನ್ನ ಕಂಪ್ಲೀಟ್ ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡಬೇಕು. ನೀವು
ನೋಟ್ಸ್ ತಯಾರು ಮಾಡಿದ ಮೇಲೆ ಈ ನೋಟ್ಸನ್ನು ಎಲ್ಲಿಂದ ತಯಾರು ಮಾಡೋದು? ಈ ಕ್ವಶನ್ಗೆ ಕನ್ಸೆಪ್ಟ್ ರಿಲೇಟೆಡ್ ಯಾವುದು? ಈ ಕನ್ಸೆಪ್ಟ್ ಒಂದು ವೇಳೆ 9th 10th PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಈ 4 ವರ್ಗದು ಏನು ಪುಸ್ತಕ ಇರ್ತೈತಿಲ್ಲ, ಜಿಯೋಗ್ರಫಿ ಅಂತ ಒಂದು ಬುಕ್ ಐತಿ. ಆ ಬುಕ್ದೊಳಗೆ ಇಕನಾಮಿಕ್ಸ್ದು ಕೆಲವೊಂದು ಮಾಹಿತಿ ಕೊಟ್ಟಿರ್ತಾರೆ, ಅದನ್ನು ಓದಬೇಕು. ಮತ್ತು PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ ಇಕನಾಮಿಕ್ಸ್ ಬುಕ್ಕನ್ನು ತಗೋಬೇಕು. ನೀವು ಗೌರ್ಮೆಂಟ್ ಆಫ್ ಕರ್ನಾಟಕದ ಏನು ಬುಕ್ ಇರ್ತೈತಿಲ್ರ, ಆ ಬುಕ್ ತಗೊಂಡು ಆ ಬುಕ್ದೊಳಗೆ ಈ ಸಿಲೆಬಸ್ ಏನು ಬರೆದಿರ್ತಿರಲ್ಲ, ಈ ಸಿಲೆಬಸ್ ಪ್ರಕಾರ ಇಲ್ಲಿ ಚಾಪ್ಟರ್ ಇದೆಯೋ ಇಲ್ಲೋ ಇತ್ತಂದ್ರೆ ಆ ಚಾಪ್ಟರ್ದೊಳಗೆ ಅದು ಒಂದೇ ಕನ್ಸೆಪ್ಟನ್ನು ನೋಡಿ ಬರಿಬೇಕಪ್ಪ. ಆಮೇಲೆ ಈ ಬುಕ್ದೊಳಗೆ ಇರಲಿಲ್ಲ, ಗೂಗಲ್ ವಿಕಿಪೀಡಿಯಾದೊಳಗೆ ಮಾಹಿತಿ ತೊಗೊಂಡು ಬರಿಬೇಕು. ಇದನ್ನೆಲ್ಲ ಕಂಪ್ಲೀಟ್ ನಾನು ಕೊಟ್ಟಿದ್ದು ಜೆರಾಕ್ಸ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿದಾಗ ಮುಂದೆ ಲಾಸ್ಟ್ 3 ಇಯರ್ ಕ್ವಶನ್ ಪೇಪರ್ನ ಕೈಯೊಳಗೆ ಹಿಡಿಬೇಕು. ಅವಾಗ ಈ ಕ್ವಶನ್ ಪೇಪರ್ ನೀವು ಬಿಡಿಸುವಾಗ ಫುಲ್ ಕಾನ್ಫಿಡೆನ್ಸ್ ಬಂದು ಬಿಡ್ತೈತಿ. ಬಿಕಾಸ್ ಆಲ್ರೆಡಿ ಇದನ್ನು ನೀವು ಇಲ್ಲಿ ಅನಾಲಿಸಿಸ್ ಮಾಡಿರ್ತೀರಿ, ಸಿಲೆಬಸ್ ಪ್ರಕಾರ ನಿಮಗೆಲ್ಲ ಗೊತ್ತಾಗ್ಬಿಡ್ತದೆ. ಸೊ ಈ ಕ್ವಶನ್ ಬಿಡಿಸುವಾಗ ಈ ಪ್ರಶ್ನೆ ಯಾವ ಚಾಪ್ಟರಿಂದ ಬಂದೈತೆ ಅನ್ನೋದು ಎಕ್ಸಾಕ್ಟ್ ಗೊತ್ತಾಗ್ತದೆ. ಸೊ ಕಂಪ್ಲೀಟ್ ಅದರ ಒಳ್ಳೆ ಇನ್ವಾಲ್ವ್ಮೆಂಟ್ ಆಗಿ ನೀವು ಸ್ಟಡಿ ಮಾಡಬೇಕು. ಸೊ ಇದು ನನ್ನ ಹತ್ರ ಇರುವಂಥ ಇಂಪಾರ್ಟೆಂಟ್ ಜೆರಾಕ್ಸ್ ಐತಿ ಇಕನಾಮಿಕ್ಸದ್ದು. ಇದನ್ನು ತಾವೆಲ್ಲರೂ ಇದನ್ನೆಲ್ಲ ಫುಲ್ ಯೂಸ್ ಮಾಡಿರಿ. ಪ್ಲೀಸ್ ಇದನ್ನು ತೊಗೊಂಡು ಬೇರೆಯವ್ರಿಗೆ ಕೊಡಬಾಡ್ರಿ. ಮೊದಲಿಗೆ ನೀವು ಪಾಸ್ ಆಗ್ರಿ, ನೀವು ಪಾಸ್ ಆದಮೇಲೆ ಮುಂದೆ ನೀವು ಕೊಡ್ರಿ, ಅದು ಮುಂದೆ ನಿಮಗೆ ಬಿಟ್ಟಿದ್ದು. ಬಟ್ ಇದನ್ನು ಫಸ್ಟ್ ನೀವು ಇದನ್ನು ಯೂಸ್ ಮಾಡಿರಿ. ಇದನ್ನು ನೋಟ್ಬುಕ್ದೊಳಗೆ ಫುಲ್ ಅನಾಲಿಸಿಸ್ ಮಾಡಿ ನೋಟ್ಸ್ ತಯಾರು ಮಾಡಿರಿ. ನೀವು ನೋಟ್ಸ್ ತಯಾರು ಮಾಡಿದ್ದು ಬೇರೆ ಯಾರಿಗೂ ಕೊಡಬೇಡ, ಯಾರಿಗೂ ಕೊಡೋದಲ್ಲ. ಫಸ್ಟ್ ನೀವು ಬೆಳೀರಿ, ಆಮೇಲೆ ಬೇರೆಯವ್ರಿಗೆ ಕೊಡೋಕಂತಿರುತ್ತೆ. ಇದನ್ನು ಅನಾಲಿಸಿಸ್ ಮಾಡಿರಿ. ಇದರೊಳಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳಿಗೆ ನಾನು ಆನ್ಸರ್ ಬರೆದಿದ್ದೀನಿ. ಯಾವ ಪ್ರಶ್ನೆಗೆ ಆನ್ಸರ್ ಇಲ್ಲವೋ ಅದನ್ನು ನೀವು ಸ್ವತಃ ಗೂಗಲ್ ಒಳಗೆ ಹುಡುಕಿ ಇದನ್ನು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಬೇಕು. ಇಷ್ಟು ಮಾಡ್ತೀರಿ ಅಂತೇಳಿ ಒಂದು ವಿಶ್ವಾಸ ನನಗೈತಿ. ನೋಡೋಣ ಹೇಗೆ ಮಾಡ್ತೀರಿ, ಏನೇನಿಲ್ಲ. ಇಷ್ಟೆಲ್ಲ ಇದನ್ನೆಲ್ಲ ಅನಾಲಿಸಿಸ್ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆಯನ್ನು ಓದ್ಕೊಂಡು ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ ಟು ಇಂಟರ್ನ್ಯಾಷನಲ್ ಟ್ರೇಡ್. ಈ ಪ್ರಶ್ನೆಯನ್ನು ಬರೆದು 4 ಆಪ್ಷನ್ ಬರೋದು, ಇದು ಕರೆಕ್ಟ್ ಆನ್ಸರ್ ಇದೆ ಇದ್ರೆ ಇವು ಎಕ್ಸ್ಪೋರ್ಟ್ ಡ್ಯೂಟಿ ಅಂದ್ರೇನು, ಇಂಪೋರ್ಟ್ ಡ್ಯೂಟಿ ಅಂದ್ರೇನು, ಇದ್ರ ಬಗ್ಗೆ ಮಾಹಿತಿಯನ್ನು ನೀವು ಬರೀಬೇಕಪ್ಪ. ನೀವು ಬರೆದ್ರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಗೊತ್ತಾಗ್ತದೆ. ಹೀಗೆಲ್ಲ ಇವುಗಳನ್ನು ನೀವು ಅನಾಲಿಸಿಸ್ ಮಾಡಿರಿ, ನಿಮ್ಗೆ ಬೆನಿಫಿಟ್ ಆಗ್ತೈತಿ. ಓಕೆ, ಸೊ ನೀವು ಮಾಡ್ತೀರಿ ಅನ್ನೋ ಒಂದು ನಂಬಿಕೆ ಐತಿ. ಆ ರೀತಿ ಒಂದು ನೋಟ್ಬುಕ್ಕನ್ನು ತಯಾರು ಮಾಡಿರಿ. ನೋಟ್ಬುಕ್ದೊಳಗೆ ಸಿಲೆಬಸನ್ನು ಬರೀಬೇಕು. ಈ ರೀತಿ ಇಲ್ಲಿ ಬರ್ದೀನಿ ನಾನು. ಇಲ್ಲಿ ನೋಡ್ರಿ, ನಾನು ಬರ್ದೀನಿ ನಿಮ್ದು ಇಕನಾಮಿಕ್ಸದ್ದು. ಇದು ಇಕನಾಮಿಕ್ಸ್. ಓಕೆ, ಇಕನಾಮಿಕ್ಸ್ದೊಳಗೆ ಮೊದಲನೇ ಚಾಪ್ಟರ್ ಮೈಕ್ರೋ ಇಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ. ಮೊದಲನೇ ಪಾಯಿಂಟ್ಸ್, ಮೊದಲನೇ ಸಬ್ ಟಾಪಿಕ್ ಏನೈತಿ, ಕನ್ಸ್ಯೂಮರ್ ಅಂದ್ರೆ ಗ್ರಾಹಕ. ಎರಡನೇದು ಪ್ರಾಡಕ್ಟ್, ಉತ್ಪಾದನೆ ಮತ್ತು ಅದರ ಖರ್ಚು. ಮೂರನೇದು ಡಿಸಿಷನ್ ಮೇಕಿಂಗ್, ನಿರ್ಣಯ ತೆಗೆದುಕೊಳ್ಳುವ ಕ್ಷಮತೆ. ಗೇಮ್ ಥಿಯರಿ ಬರ್ತೈತಿ. ಮಾರ್ಕೆಟ್ ಎಂದರೇನು, ಮಾರ್ಕೆಟ್ದೊಳಗೆ ಪ್ರಕಾರಗಳು ಯಾವುವು, ಮಾರ್ಕೆಟದ ಪರಿಣಾಮ ಹೇಗಾಗ್ತೈತಿ. 6ನೇ ಪಾಯಿಂಟ್ ಐತಿ ಪ್ರೈಸಿಂಗ್, ಬೆಲೆ ಹೇಗೆ ನಿರ್ಧಾರ ಮಾಡಬೇಕು. ಇಕ್ವಿಲಿಬ್ರಿಯಂ, ಎಫಿಷಿಯನ್ಸಿ ಕ್ರೈಟೇರಿಯಾ, ವೆಲ್ಫೇರ್ ಇಕನಾಮಿಕ್ಸ್, ಅಸಿಮೆಟ್ರಿಕ್ ಇನ್ಫಾರ್ಮೇಷನ್. ಈ ರೀತಿ ಇಷ್ಟು 10 ಸಬ್ ಟಾಪಿಕ್ಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು. ಮ್ಯಾಕ್ರೋ ಇಕನಾಮಿಕ್ಸ್ದೊಳಗೆ 12 ಸಬ್ ಟಾಪಿಕ್ಗಳು ಅದಾವ್ರಿ. ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಉತ್ಪಾದನೆ ಅಂದ್ರೇನು, ರಾಷ್ಟ್ರೀಯ ಉತ್ಪಾದನೆ ಯಾವಾಗ ಹೆಚ್ಚಾಗುತ್ತದೆ, ರಾಷ್ಟ್ರೀಯ ಉತ್ಪಾದನೆ ಕಡಿಮೆ ಐತಿ ಅಂದ್ರೆ ಏನು ಪರಿಣಾಮ ಆಗುತ್ತದೆ. ಔಟ್ಪುಟ್ ಮತ್ತು ಎಂಪ್ಲಾಯ್ಮೆಂಟ್ ಎಂದರೆ ಏನು. ಕನ್ಸಂಪ್ಷನ್ ಫಂಕ್ಷನ್ ಯಾವುದಕ್ಕಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಎಂದರೇನು. ಮಲ್ಟಿಪ್ಲೈಯರ್ ಅಂದ್ರೇನು. ಡಿಮಾಂಡ್ ಫಾರ್ ಮನಿ ಎಂದರೇನು. ಸಪ್ಲೈ ಆಫ್ ಮನಿ ಎಂದರೇನು. IS ಮತ್ತು LM ಮಾಡೆಲ್ಸ್ ಅಪ್ರೋಚ್ ಅದಕ್ಕೆ ಕರೆಯುತ್ತಾರೆ. ಇನ್ಫ್ಲೇಷನ್, ಹಣದುಬ್ಬರ ಎಂದರೇನು, ಏಕೆ ಉಂಟಾಗುತ್ತದೆ. ಮತ್ತು ಫಿಲಿಪ್ ಕರ್ವ್ ಎಂದರೇನು. ಬಿಸಿನೆಸ್ ಸೈಕಲ್ ಎದಕ್ಕೆ ಕರೆಯುತ್ತೇವೆ. ಮಾನಿಟರಿ ಫಿಸ್ಕಲ್ ಪಾಲಿಸಿಯ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಹೈಪೋಥಿಸಿಸ್ ಎಂದರೆ ಏನು. ಸಬ್ ಟಾಪಿಕ್ 3 ಸ್ಟ್ಯಾಟಿಸ್ಟಿಕ್ ಮತ್ತು ಇಕನಾಮಿಕ್ಸ್ ಸಬ್ಜೆಕ್ಟ್ ಟಾಪಿಕಲ್ಲಿ 9 ಸಬ್ ಪಾಯಿಂಟ್ಸ್ಗಳು ಬರುತ್ತವೆ. ಪ್ರೊಬಬಿಲಿಟಿ ಥಿಯರಿ, ಇದನ್ನು ಹೇಳಿದವರು ಯಾರು, ಅದರಲ್ಲಿ ಏನಿದೆ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ ಎಂದರೆ ಏನು. ಸ್ಯಾಂಪ್ಲಿಂಗ್ದ ಪ್ರಕಾರಗಳು ಯಾವುವು. ಸ್ಟ್ಯಾಟಿಸ್ಟಿಕಲ್
ಲೈನಿಯರ್ ಮಾಡೆಲ್ ಎಂದರೇನು, ಯಾರು ಹೇಳಿದ್ದಾರೆ? ಪ್ರಾಬ್ಲಮ್, ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು. ಇಕ್ವೇಶನ್ ಮಾಡೆಲ್ ಎಂದರೇನು, ಯಾರು ಹೇಳಿದರು? ಡಿಸ್ಕ್ರೀಟ್ ಮಾಡೆಲ್ ಎಂದರೇನು, ಯಾರು ಹೇಳಿದರು? ಟೈಮ್ ಸಿರೀಸ್ ಹೇಗಿರುತ್ತದೆ? 4ನೇ ಟಾಪಿಕ್ ಮ್ಯಾಥಮೆಟಿಕಲ್ ಇಕನಾಮಿಕ್ಸ್ ದೊಳಗೆ 6 ಸಬ್ ಟಾಪಿಕ್ಗಳು ಅದಾವೆ. ಸೆಟ್ಸ್ ಅಂದ್ರೇನು, ಕ್ಯಾಲ್ಕುಲಸ್ ಅಂದ್ರೇನು, ಲೈನಿಯರ್ ಅಲ್ಜಿಬ್ರಾ, ಸ್ಟ್ಯಾಟಿಕ್, ಔಟ್ಪುಟ್ ಮತ್ತು ಇನ್ಪುಟ್ ಮಾಡೆಲ್ ಎಂದರೇನು, ಇಕ್ವೇಶನ್ ಎಂದರೇನು. ಸಬ್ ಯೂನಿಟ್ ನಂಬರ್ 5 ಇಂಟರ್ನ್ಯಾಷನಲ್ ಇಕನಾಮಿಕ್ಸ್, ಅಂತಾರಾಷ್ಟ್ರೀಯ ಒಂದು ಅರ್ಥಶಾಸ್ತ್ರ. ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವ್ಯಾಪಾರಿ ಎಂದರೇನು, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳು, ಥಿಯರಿ ಎಂದರೇನು, ಮತ್ತು 2 ರಾಷ್ಟ್ರಗಳ ನಡುವೆ ಹೇಗೆ ಕಾಂಪಿಟೇಷನ್ ನಡೆಯುತ್ತದೆ ವ್ಯಾಪಾರ ಮಾಡುವಾಗ, ಅದಕ್ಕೆ ಪೇಮೆಂಟ್ ಹೇಗೆ ನಾವು ಪಡೆಯುತ್ತೀವಿ, ಎಕ್ಸ್ಚೇಂಜ್ ರೇಟ್ ಎಷ್ಟಿದೆ, ನಾವು ಅಮೇರಿಕಾದೊಳಗೆ ವ್ಯಾಪಾರ ಮಾಡಿದ್ರೆ ನಾವು ದುಡ್ಡು ಅವರಿಗೆ ಎಷ್ಟು ಕೊಡಬೇಕು, ಅವ್ರು ನಮಗೆ ಎಷ್ಟು ದುಡ್ಡು, ಅದರ ಎಕ್ಸ್ಚೇಂಜ್ ರೇಟ್ ಎಷ್ಟೈತಿ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಎಂದರೇನು, ಗೇನ್ಸ್ ನಾವು ಎಷ್ಟು ಲಾಭ ಪಡೆಯುತ್ತೀವಿ, ಟ್ಯಾರಿಫ್ ನಾವು ಎಷ್ಟು ಟ್ಯಾಕ್ಸ್ ಅನ್ನು ಕೊಡ್ತೀವಿ, ಗ್ಯಾಟ್ ಎಂದರೇನು, ಜನರಲ್ ಅಗ್ರಿಮೆಂಟ್ ಟ್ರೇಡ್ ಅಂಡ್ ಟ್ಯಾರಿಫ್ ಅಂತ ಕರಿತೀವಿ, WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್ ಎಂದರೇನು, ಯಾವಾಗ ಸ್ಥಾಪನೆ ಆಯಿತು, ಏಕೆ ಸ್ಥಾಪನೆ ಆಯಿತು, ಅದರ ಉದ್ದೇಶ ಏನು, ಅದರ ಹೆಡ್ ಆಫೀಸ್ ಎಲ್ಲಿದೆ. 6ನೇ ಟಾಪಿಕ್ ಪಬ್ಲಿಕ್ ಇಕನಾಮಿಕ್ಸ್ ಎಂದರೇನು, ಅದರಲ್ಲಿ 7 ಸಬ್ ಟಾಪಿಕ್ಗಳು ಬರುತ್ತವೆ. ಮಾರ್ಕೆಟ್ ಮತ್ತು ಮಾರ್ಕೆಟ್ದೊಳಗೆ ಫೇಲ್ಯೂರ್ ಏಕೆ ಆಗ್ತೀವಿ, ಅದನ್ನು ಹೇಗೆ ಎಣಿಸಬೇಕು. ರೆಗ್ಯುಲೇಷನ್ ಆಫ್ ಮಾರ್ಕೆಟ್ ಎಂದರೇನು, ಪಬ್ಲಿಕ್ ರೆವೆನ್ಯೂ ಎಂದರೇನು, ಸಾರ್ವಜನಿಕ ಖರ್ಚು ಎಂದರೇನು, ಪಬ್ಲಿಕ್ ಡೆಪ್ಟ್ ಎಂದರೇನು, ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಸಾಲ ಇದೆ, ಬಜೆಟ್, ಪಬ್ಲಿಕ್ ಬಜೆಟ್ ಎಂದರೇನು, ಯಾವ ವಸ್ತುವಿಗೆ ನಾವು ಎಷ್ಟು ಖರ್ಚು ಮಾಡಬೇಕು ಬಜೆಟ್ದೊಳಗೆ ಹೇಳ್ತಿರ್ತಾರೆ, ಆದಾಯ ಎಷ್ಟು ಬಂತು, ಖರ್ಚು ಎಷ್ಟು, ಫಿಸಿಕಲ್ ಪಾಲಿಸಿ ಬಗ್ಗೆ ಮಾಹಿತಿ ಗೊತ್ತಿರಬೇಕು. 7ನೇ ಟಾಪಿಕ್ ಮನಿ ಮತ್ತು ಬ್ಯಾಂಕಿಂಗ್, ಕಾಂಪೋನೆಂಟ್ ಆಫ್ ಮನಿ ಸಪ್ಲೈ, ಸೆಂಟ್ರಲ್ ಬ್ಯಾಂಕ್ದ ಬಗ್ಗೆ ಮಾಹಿತಿ, ಕಮರ್ಷಿಯಲ್ ಬ್ಯಾಂಕ್ ಎಂದರೇನು, ಮಾನಿಟರಿ ಪಾಲಿಸಿ, ನಾನ್ ಬ್ಯಾಂಕಿಂಗ್, ಕ್ಯಾಪಿಟಲ್ ಮಾರ್ಕೆಟ್. 8ನೇ ಯೂನಿಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಗ್ರೋತ್ ಎಂದರೇನು, ಗ್ರೋತ್ದೊಳಗೆ ಯಾವ್ಯಾವ ಪ್ರಕಾರದ ಥಿಯರೀಸ್ ಇದಾವ್ರಿ, ಗ್ರೋತ್ ಮತ್ತು ಇಕನಾಮಿಕ್ಸ್ದ ಗ್ರೋತ್ ಮಾಡೋ ಸಲುವಾಗಿ ಥಿಯರಿಗಳದಾವ. ಅಡಮ್ ಸ್ಮಿತ್ ಅವ್ರ ಥಿಯರಿ ಐತಿ, ಮಾರ್ಕ್ಸ್ ಅವ್ರ ಥಿಯರಿ, ಮಾಡೆಲ್ಸ್ಗಳದಾವ್ರಿ, ಹಾರೋಡ್ ಮಾಡೆಲ್, ಡೋಮರ್ ಸೋಲೋ, ಟೆಕ್ನಿಕಲ್ ಪ್ರೋಗ್ರೆಸ್ ಐತಿ, ಇಂಡಿಕೇಟರ್ ಆಫ್ ಇಕನಾಮಿಕ್ಸ್, ಅರ್ಥಶಾಸ್ತ್ರದ ಬೆಳವಣಿಗೆ ಆಗ್ಯದ ಅನ್ನೋದು ಎದ್ರ ಮೇಲೆ ಗೊತ್ತಿಡೋದು, HDI, SDG, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟದಾವ, 17, ಅವು ಯಾವುವು. ಆಮೇಲೆ ಪವರ್ಟಿ ಅಂದ್ರೇನು, ಸೋಷಿಯಲ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್, ಹೆಲ್ತ್ ಸೆಕ್ಟರ್, ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. 9ನೇ ಚಾಪ್ಟರ್ ಐತಿ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್, ಇದರಲ್ಲಿ 10 ಸಬ್ ಟಾಪಿಕ್. ಪರಿಸರ ಎಂದರೇನು, ಪರಿಸರದಲ್ಲಿ ಪ್ರಕಾರಗಳು ಯಾವುವು, ಮಾನವ ನಿರ್ಮಿತ ಪರಿಸರ, ಮ್ಯಾನ್ ಮೇಡ್ ಮತ್ತು ನ್ಯಾಚುರಲ್ ನೈಸರ್ಗಿಕ ಪರಿಸರ, ಮಾರ್ಕೆಟ್ ಎಂದರೇನು, ಥಿಯರಮ್ ಎಂದರೇನು, ಕಾಸ್ಟ್ ಎಂದರೇನು, ಒಂದು ವಸ್ತುವಿನ ವ್ಯಾಲ್ಯೂಯೇಷನ್ ಎಷ್ಟಿರಬೇಕು, ಜನಸಂಖ್ಯೆ ಬೆಳವಣಿಗೆ, ಜನಸಂಖ್ಯೆ ಎಂದರೇನು, ಇವತ್ತು ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿದೆ, ಜನಸಂಖ್ಯೆ ಹೆಚ್ಚಾಗುವುದರಿಂದ ವಸ್ತು ಕಡಿಮೆ ಸಿಗುತ್ತವೆ, ವಸ್ತು ಕಡಿಮೆ ಸಿಗುವುದರಿಂದ ವಸ್ತುವಿನ ಬೆಲೆ ಹೆಚ್ಚಾಗುತ್ತದೆ. ಫರ್ಟಿಲಿಟಿ ಎಂದರೇನು, ಮಾರ್ಬಿಲಿಟಿ ಎಂದರೇನು, ಮಾರ್ಟಾಲಿಟಿ ಎಂದರೇನು, ಜನಸಂಖ್ಯೆಯ ವಯಸ್ಸು. ಈಗ ಭಾರತಕ್ಕೆ ನಾವು ತರುಣರ ದೇಶ ಎಂದು ಕರೆಯುತ್ತೇವೆ, ಯಾಕಂದ್ರೆ ದುಡಿಯುವರ ಸಂಖ್ಯೆ ಹೆಚ್ಚು ಇದೆ ನಮ್ಮ ದೇಶದೊಳಗೆ. ಮತ್ತು ನಮ್ಮ ದೇಶದ ಒಂದು ಲೈಫ್ ಸ್ಪ್ಯಾನ್, ಒಬ್ಬ ವ್ಯಕ್ತಿ ಒಂದು 65 ವರ್ಷದ ತನಕ ನಮ್ಮ ಭಾರತ ದೇಶದೊಳಗೆ ಬದುಕುತ್ತಾನೆ. ಮತ್ತು ಮೈಗ್ರೇಷನ್, ಹೊರದೇಶದಿಂದ ನಮ್ಮ ದೇಶಕ್ಕೆ ಜನ ಸ್ಥಳಾಂತರ ಆಗ್ತಿದ್ದಾರೋ ಅಥವಾ ನಮ್ಮ ದೇಶದಿಂದ ಹೊರ ದೇಶಕ್ಕೆ ಸ್ಥಳಾಂತರ ಆಗುತ್ತಿದ್ದಾರೆ. ಸ್ಥಳಾಂತರ ಎಂದ್ರೇನು, ಸ್ಥಳಾಂತರದ ಕಾರಣ ಏನು ನೋಡ್ರಿ. ಮದುವೆ ಆದ ನಂತರ ಹೆಣ್ಮಕ್ಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ತಾಳೆ, ಇದು ಒಂದು ಸ್ಥಳಾಂತರನೇ. ಅಥವಾ ಶಾಲೆ ಕಲಿಯುವ ಸಲುವಾಗಿ, ಉನ್ನತ ಶಿಕ್ಷಣ ಪಡೆಯುವ ಸಲುವಾಗಿ ಹಳ್ಳಿಯಿಂದ ಒಬ್ಬ ವಿದ್ಯಾರ್ಥಿ ಬೆಂಗಳೂರಿಗೆ ಹೋಗಿ ಕಾಲೇಜ್ ಕಲಿಯುತ್ತಾನೆ, ಅದು ಮೈಗ್ರೇಷನ್. ಅಥವಾ ಇಲ್ಲಿ ಉತ್ತರ ಕರ್ನಾಟಕ ಎಷ್ಟೋ ಜನರು ಮುಂಬೈಗೆ ದುಡಿಯುವ ಸಲುವಾಗಿ ಹೋಗಿದ್ದಾರೆ, ಇದು ಮೈಗ್ರೇಷನ್ ಅಂತ ಕರಿತೀವಿ. ಮೈಗ್ರೇಷನ್ ಆದಾಗ ಜನ ಸ್ಥಳಾಂತರ ಆದಾಗ ಎಷ್ಟೋ ಸಮಸ್ಯೆಗಳು ಉಂಟಾಗ್ತಾವ್ರಿ. ಈ ರೀತಿ ಇದ್ರೊಳಗೆ ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಯೂನಿಟ್ ನಂಬರ್ 10 ಅಲ್ಲಿ ಇಂಡಿಯನ್ ಇಕಾನಮಿ, ಇದರಲ್ಲಿ 10 ಟಾಪಿಕ್ಗಳು ಬರುತ್ತವೆ, 10. ಇಕನಾಮಿಕ್ ಗ್ರೋತ್ ಎಂದರೇನು, ಅಗ್ರಿಕಲ್ಚರ್ ಎಂದರೇನು, ಇಂಡಸ್ಟ್ರಿ ಎಂದರೇನು, ಸರ್ವಿಸ್ ಎಂದರೇನು, ಗ್ರಾಮೀಣ ಪ್ರದೇಶದ ವಿಕಾಸ, ಪಟ್ಟಣದ ವಿಕಾಸ, ಫಾರಿನ್ ಟ್ರೇಡ್, ಇನ್ಫ್ರಾಸ್ಟ್ರಕ್ಚರ್. ಒಂದು ದೇಶ ಬೆಳವಣಿಗೆ ಆಗಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್. ಈಗ ನೋಡ್ರಿ, ಒಂದು ಶಾಲೆ ಬೆಳಿಬೇಕಾದ್ರೆ ಶಾಲೆದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಗ್ರೌಂಡ್ ಇರಬೇಕು, ಲೈಬ್ರರಿ ಇರಬೇಕು, ಆಮೇಲೆ ನಾವೇನು ಕರಿತೀವಿ ಲ್ಯಾಬ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್. ಫಾರ್ಮ್ಸ್ ಇನ್ ಲ್ಯಾಂಡ್, ಭೂಮಿಯ ಒಂದು ಬದಲಾವಣೆ, ಸೆಂಟರ್ ಮತ್ತು ಸ್ಟೇಟ್ ರಿಲೇಷನ್ ಮತ್ತು ಪಾವರ್ಟಿ. ಈ ರೀತಿ ಡಿಟೇಲ್ ಆಗಿ ಸಿಲೆಬಸ್ ಅನ್ನು ನೋಟ್ಬುಕ್ದೊಳಗೆ ಬರೆದು
ಅದನ್ನು ನೀವು ಅನಾಲಿಸಿಸ್ ಮಾಡಿ ಸ್ಟಡಿ ಮಾಡಬೇಕಾಗ್ತದೆ. ಇದನ್ನ ಹೇಳಿದ ಮೆಥಡ್ ಶಾರ್ಟ್ ಮೆಥಡ. ನಾನೇನು ಭಾಳ ಬುದ್ಧಿವಂತ ಅಲ್ಲ ಎಕನಾಮಿಕ್ಸ್ದೊಳಗೆ, ಆದರೆ ಈ ಮಟೀರಿಯಲ್ ಇಲ್ಲಿವರೆಗೆ ಯಾರ್ಯಾರಿಗೆ ಕೊಟ್ಟಿನೋ ಅವರೆಲ್ಲರೂ ಪರೀಕ್ಷೆ ಪಾಸ್ ಆಗಿದ್ದಾರೆ. ಸೊ ಹೀಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಮಟೀರಿಯಲ್ನ ತಾವು ಪಡೆದು ಇದನ್ನು ವ್ಯವಸ್ಥಿತವಾಗಿ ಅನಾಲಿಸಿಸ್ ಮಾಡಿ ಪರೀಕ್ಷೆ ಪಾಸ್ ಆಗ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.